ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಕಾಜು ಕಡಾಯಿ ಮಾಡೋದನ್ನು ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ನಾವೊಂದು ಬಾಳ್ಗಿ ಕಾಯಕಟ್ಟೀನಿ. ಇದಕ್ಕೆ ಒಂದು ಚಮಚದಷ್ಟು ನಾನು ಎಣ್ಣೆ ಹಾಕೋತೇನೆ. ಫಸ್ಟಿಗೆ ಎಣ್ಣೆ ಸ್ವಲ್ಪ ಕಾಯಿಲೆ ಇದೆ. ಸೊ ಎಣ್ಣೆ ಕಾದತಿ. ಈಗ ನಾನು ಒಂದು ಅರ್ಧ ಬಟ್ಲದಷ್ಟು ಕ್ಯಾಶ್ಯೂನ ಅರ್ಧ ಹೋಳ ಮಾಡಿ ಇಟ್ಕೊಂಡೀನಿ. ಈಗ ಇವನ್ನ ಒಂದಿಟ್ಟ ಫ್ರೈ ಮಾಡಿ ತಗೋತೇನಂತ ನಾನು. ಫಸ್ಟಿಗೆ ನೀವು ತುಪ್ಪನೂ ಹಾಕೋಬೋದು, ಇಲ್ಲ ಬೆಣ್ಣೆನೂ ಹಾಕೋಬೋದು. ನಾವು ಆಯಿಲ್ನಾಗ ಮಾಡತ್ತೀನಿ. ಸೊ ಇವನ್ನ ಚೂರು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡೋಣಂತ. ಸೊ ನೋಡ್ರಿ, ಇವ ಫ್ರೈ ಆಗ್ಯಾವ. ಈಗ ಇವನ್ನ ಸೈಡಿಗೆ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೋತೇನಂತ. ಓಕೆ, ಈಗ ಇದ ಬಾಳ್ಗಿಗೆ ನಾನು ಇನ್ನು 1 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಓಕೆ, ಈಗ ಇದಕ್ಕೆ ಕ್ಯೂಬ್ ಶೇಪ್ನಾಗ ಹೆಚ್ಕೊಂಡಂಥದ್ದು, ಈ ಥರ ಕ್ಯೂಬ್ ಶೇಪ್ನಾಗ ಹೆಚ್ಕೊಂಡು ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡಂಥ ಒಂದು 3 ಉಳ್ಳಾಗಡ್ಡಿ ಹಾಕೋತೇನೆ ನಾನು. ನೆಕ್ಸ್ಟ್ ಇದಕ್ಕೆ ಉದ್ದುದ್ಕ ಹೆಚ್ಕೊಂಡಂಥದ ಒಂದು 5 ಹಸಿ ಮೆಣಸಿನ್ಕಾಯಿನ ಹಾಕೋತೇನಂತ. ಆಮೇಲೆ ಇವನ್ನ ಎಣ್ಣೆ ಒಳಗನ ನಾನೀಗ ಚಲೋತ್ನಂಗೆ ಫ್ರೈ ಮಾಡ್ಕೋತೇನೆ. ನೆಕ್ಸ್ಟ್ ಈಗ ಕ್ಯೂಬ್ ಶೇಪ್ನಾಗ ಹಚ್ಕೊಂಡಂಥ 2 ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಆದಮೇಲೆ ನಾ ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ. ಒಂದು 2 ಚಮಚೆ ಒಣ ಖಾರ ಪುಡಿ ಹಾಕೋತೀನಿ, ಒಂದು ಗಿರ್ದ ಚಮಚೆ ಅರಿಶಿನ ಪೌಡ್ರ್ ಹಾಕೋತೀನಿ, ಒಂದು ಅರ್ಧ ಚಮಚೆ ಹವೀಸ್ ಪೌಡರ ಹಾಕೋತೀನಿ, ಮತ್ತು ಒಂದು ಅರ್ಧ ಚಮಚೆನ ಇಲ್ಲೇ ಗರಂ ಮಸಾಲಾನ ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನ ಹಾಕೋತೇನಂತ. ಫ್ರೆಂಡ್ಸ್, ಇನ್ನೊಂದು ಏನಂತಂದ್ರೆ ನಾ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ 1 ಚಮಚದಷ್ಟು. ಅದು ವಿಡಿಯೋದಾಗ ಕ್ಯಾಪ್ಚರ್ ಆಗಿಲ್ಲ. ಸೊ 1 ಚಮಚೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಲೋತ್ನಂಗೆ ಉಷ್ಟೂ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಸಾಲ ಎಲ್ಲ ಮಿಕ್ಸ್ ಆದಮೇಲೆ ನಾ 2 ಟೊಮೆಟೊ ಹಣ್ಣಿಂದ ಪ್ಯೂರಿ ಮಾಡಿಟ್ಕೊಂಡೇನಿ. ಅದನ್ನು ಇದಕ್ಕೆ ಹಾಕ್ಕೊಂಡು ಈಗ ಮಸಾಲ ಜೊತೆ ಪ್ಯೂರಿನ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಟೊಮೆಟೊದ ಹಸಿ ಸ್ಮೆಲ್ ಹೋಗೋ ಮಟ್ಟ ಇದನ್ನು ಕುದಿಸ್ಕೊಳ್ಳೋಣಂತ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿ ಮತ್ತೆ ಒಂದು 2 ಕುದಿ ಕುದಿಸ್ಕೋತೀನಿ. ನೆಕ್ಸ್ಟ್ ಇದು ಕುದ್ಮೇಲೆ ನಾ ಒಂದು ಚಮಚದಷ್ಟು ಕಸೂರಿ ಮೆಥಿನ ಕೈ ಒಳಗೆ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋತೇನಂತ. ನೆಕ್ಸ್ಟ್ ನಾ ಇದಕ್ಕೆ ಮೊದಲನ್ನ ಫ್ರೈ ಮಾಡಿ ಇಟ್ಕೊಂಡಂಥ ಕ್ಯಾಶ್ಯೂಸ್ನ ಹಾಕೋತೇನಂತ. ಈಗ ನಾ ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕೋತೀನಿ. ನೀವು ಮನೆ ಒಳಗಿನ ಕೆನೆ ಆದರೂ ಹಾಕೋಬೋದು, ಅಥವಾ ಶಾಪ್ನಾಗ ತಂದಿದ್ದು ಕ್ರೀಮ್ ಆದರೂ ಹಾಕೋಬೋದು. ಇನ್ನು ಇದನ್ನು ಕುದಿಸೋ ನೆಸಸರಿ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು. ಸೊ ಲಾಸ್ಟಿಗೆ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದ್ವಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತದೆ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕಾಜು ಕಡಾಯಿ ರೆಡಿ ಆಗೈತಿ. ಬರ್ರಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕಾಜು ಕಡಾಯಿ ರೆಡಿ ಆಗೈತೆ ನೋಡ್ರಿ. ಇದನ್ನು ಚಪಾತಿ ಜೊತೆನಾದರೂ ಸರ್ವ್ ಮಾಡಿರಿ, ಪರೋಟ ಜೊತೆನಾದರೂ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.